ಗುರುಗಳಿಂದ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು ನೀವು ಪಡೆದಿದ್ದೀರಾ. ಸಮಯ ಜಾಸ್ತಿಯಾಗಿದೆ, ಹೊಟ್ಟೆ ಹಸುವಿನಿಂದ ಚುರುಕುಡ್ತಾ ಇದೆ. ನನಗೆ ಈ ಯಾವಾಗಲೂ ಕೊನೆಯಲ್ಲಿ ಅವಕಾಶವನ್ನು ಕೊಡ್ತಾರೆ. ನಾನು ಏನಾದರೂ ಹೆಚ್ಚಿಗೆ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಸಂದರ್ಭ ಆಗಿರುವುದಿಲ್ಲ. ಈ ರೀತಿಯಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚಿಕೋಬೇಕು ಅನ್ನುವಂತ ಒಂದು ಆಸೆ ಇದೆ. ಆದರೆ ಸಮಯ ಬಹಳ ಕಡಿಮೆ ಇದೆ. ನೀವೇನು ಬೇಸರ ಪಡದೇ ಇದ್ದರೆ ಈ ಶಾಲೆಯ ಒಂದು ಇತಿಹಾಸದ ಬಗ್ಗೆ ನೀವು ಕೇವಲ 3 ವರ್ಷಗಳು ಮಾತ್ರ ಈ ಶಾಲೆಯಲ್ಲಿ ಕಲಿತಿದ್ದೀರಾ. ಶಾಲೆ ಇವತ್ತಿಗೆ ಪ್ರೈವೇಟ್ ಆಗಿ ಅಂದರೆ ಖಾಸಗಿಯಾಗಿ ನಡೆದಂಥ ಅವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಕಷ್ಟಗಳು, ಏರುಪೇರುಗಳು ಆ ದಿನಗಳಲ್ಲಿ ಇದ್ದವು. ಅಂಥವುಗಳ ಬಗ್ಗೆ ನಿಮ್ಗೆ ಅರಿವಿಲ್ಲ. ಅವುಗಳೆಲ್ಲದರ ಬಗ್ಗೆ ನಿಮಗೆ ಹಂಚಿಕೊಳ್ಳೋಣ ಅನ್ನುವಂಥ ಒಂದು ಆಸೆ ಆಗ್ತಾ ಇದೆ. ಮೊದಲನೇದಾಗಿ ಇಂದಿನ ಸಮಾಜದ ಸ್ಥಿತಿಗತಿಗಳು ನಿಮಗೆಲ್ಲರಿಗೂ ಅರಿವಾಗಿದೆ. ಮಾಧ್ಯಮಗಳು ಬಹಳ ವೇಗವಾಗಿ ಮಾಹಿತಿಗಳನ್ನು ನಿಮಗೆಲ್ಲ ಕೊಡ್ತಾ ಇದೆ. ಎಷ್ಟೊಂದು ಕಲುಷಿತವಾಗಿರುವಂಥ ಈ ಒಂದು ಸಮಾಜ ಇವತ್ತಿದೆ ಅನ್ನೋದು ನಿಮ್ಗೆಲ್ಲರಿಗೂ ಅರಿವಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲೂ 35 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಕಲಿತು ಓಡಾಡಿ ನಲಿದು ನೋವನ್ನು ಪಡೆದು ಬಹುಶಃ ಏಟುಗಳನ್ನು ತಿಂದು ಹೆಚ್ಚಿನ ಶಿಕ್ಷೆಯನ್ನು ಪಡೆದು ಎಲ್ಲ ರೀತಿಯ ಶ್ರಮ ಕೆಲಸಗಳನ್ನೆಲ್ಲ ಇಲ್ಲಿ ಮಾಡಿ ಅಂದು ದಿನಗಳಲ್ಲಿ ನೀವೆಲ್ಲ ಶಿಕ್ಷಕರನ್ನು ಬೈಕೊಂಡಿರ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಅಂತ ಕೇವಲ 3 ವರ್ಷಗಳ ಅವಧಿಯಲ್ಲಿ ಕಲಿತಂತ ನೆನಪುಗಳು ಇನ್ನೂ ಇದುವರೆಗೂ 35 ವರ್ಷಗಳು ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂತಹ ನೀವು, ಸಂಸಾರದ ಜವಾಬ್ದಾರಿಗಳನ್ನು ಹೊತ್ಕೊಂಡಿರುವಂತಹ ನೀವು, ಮಕ್ಕಳ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ನೀವು, ಇವತ್ತಿಗೂ ಸಹ ನಿಮ್ಮ ಗುರುಗಳನ್ನು ನೆನಪಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮೆಲ್ಲರನ್ನೂ ಇಲ್ಲಿಗೆ ಕರೆದು ಗೌರವಿಸಿ ಸತ್ಕರಿಸಿರುವಂಥ ನಿಮ್ಮ ವೈಶಾಲ್ಯ, ನಿಮ್ಮ ಮನೋಭಾವ, ನಿಮ್ಮ ಹೃದಯವಂತಿಕೆಗಳಿಗೆ ನನ್ನ ಅಭಿನಂದನೆಗಳು. ನಂತರ ಈ ಶಾಲೆಗಾಗಿ ಅಂದರೆ ನಿಮಗಾಗಿ ಪ್ರಾಮಾಣಿಕವಾಗಿ ದುಡಿದಂಥ ಆ ಶಿಕ್ಷಕರೆಲ್ಲರೂ ಸಹ ಇಲ್ಲಿಗೆ ಬಂದು ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ನೋಡಿ ಆನಂದ ಪಟ್ಟಿರುವಂಥ ಆ ಒಂದು ಈ ವೇದಿಕೆಗೆ ಅವರೆಲ್ಲರೂ ಇಲ್ಲಿಗೆ ಬಂದಿರುವಂಥದ್ದಕ್ಕೆ ಅವರಿಗೆ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಲ್ಲೇ ನಿಮ್ಮ ಕುಟುಂಬಸ್ಥರು ಸಹ ಈ ಶಾಲೆ ಎಲ್ಲಿದೆ, ಹೇಗಿದೆ, ಇಲ್ಲಿನ ಗುರುಗಳು ಹೇಗಿದ್ದಾರೆ, ಇಲ್ಲಿನ ಕಾರ್ಯಕ್ರಮಗಳು ಹೇಗೆ ನಡ್ಕೊಂಡು ಬಂದಿದ್ದವು ಅನ್ನೋದನ್ನು ನೋಡೋದಕ್ಕಾಗಿ ಇಲ್ಲಿಗೆ ಆಗಮಿಸಿರುವಂಥ ನಿಮ್ಮ ಕುಟುಂಬಸ್ಥರಿಗೂ ಸಹ ನನ್ನ ಅಭಿನಂದನೆಗಳು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಯನ್ನು ನೆನಪು ಮಾಡಿಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಯಾಕಪ್ಪ ಅಂತಂತಂದರೆ ಆಧುನಿಕ ಸಮಾಜದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಾದ ನಂತರ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿರುವುದರಿಂದ ಸುಮಾರು 78 ವರ್ಷಗಳ ಸ್ವಾತಂತ್ರ್ಯದ ನಮ್ಮ
ಅಭಿವೃದ್ಧಿಯ ಪಥದಲ್ಲಿ ನಾವು ನಡ್ಕೊಂಡು ಬಂದಿರುವುದರ ಒಂದು ನೆನಪುಗಳಲ್ಲಿ ನಮ್ಮ ಸಮಾಜ ಇವತ್ತು ಏನಾಗಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಎಲ್ಲಿ ನೋಡಿದ್ರೂ ಸಹ ಹಿಂಸೆ, ಅತ್ಯಾಚಾರಗಳು, ಎಲ್ಲಿ ನೋಡಿದ್ರೂ ಮೋಸ.